ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಒಬ್ಬಟ್ಟು ಮತ್ತು ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ದೇವ್ರ ಮನೆ ಫುಲ್ಲು ರೆಡಿ ಆಗಿದೆ. ಇವಾಗ ನಮ್ಮ ಅಕ್ಕ ಬಂದು ಪೂಜೆ ಮಾಡ್ತಾಳೆ. ಪೂಜೆ ಮಾಡಿಕೊಂಡು ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ನಮ್ಮ ಮನೇಲಿ ಎಂಥ ಚಿಕ್ಕ ಮಗು ಇದೆ ಅಂದರೆ ನಮ್ಮ ಅಕ್ಕ ಮಿಸ್ಟರ್ ಬೀಮ್ ನೋಡಿಕೊಂಡು ಊಟ ಮಾಡ್ತಾ ಇದ್ದಾಳೆ. ಎಷ್ಟು ಚಿಕ್ಕ ಮಗು ಅಂದರೆ ನಮ್ಮ ಅಕ್ಕ. ಇಲ್ಲಿ ನೋಡಿ ನನ್ನ ಕ್ಯೂಟ್ ಲಿಟಲ್ ಟೆಡಿ ಬೇರ್. ಅದು ತುಂಬ ದೊಡ್ಡದಿದೆ, ಅದು ಜಾಗ ಇಲ್ಲ ಅಂದ್ಬಿಟ್ಟು ಸಂದಿಗೆ ಹಾಕ್ಬಿಟ್ಟಿದ್ದೀರಿ. ಇನ್ನೊಂದು ಇದು ಕ್ಯೂಟ್ ಚಿಕ್ಕದೊಂದು ಎರಡಿದೆ ನನ್ನ ಟೆಡಿ ಬೇರ್. ಇನ್ನೂ ತುಂಬ ಟೆಡಿ ಬೇರ್ಸ್ ಇದೆ ನಮ್ಮ ಮನೇಲಿ. ನಮ್ಮಮ್ಮ ಎಲ್ಲ ಮೂಟೆ ಕಟ್ಬಿಟ್ಟು ಮೇಲೆ ಹಾಕ್ಬಿಟ್ಟಿದ್ದಾರೆ. ಈಗ ಬೇವು ಬೆಲ್ಲ ತಿನ್ನೋಣ ಬನ್ನಿ. ಬೇವು ಬೆಲ್ಲ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಈಗ ಬೇವು ಬೆಲ್ಲ ತಿನ್ನೋಣ ಬನ್ನಿ. ಬೇವು ತಿನ್ಬಿಟ್ಟು ಬಾಯೆಲ್ಲ ಒಂಥರ ಆಗ್ಬಿಟ್ಟಿದೆ. ಈಗ ನಮ್ಮಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ ನಾಷ್ಟಕ್ಕೆ. ಅದನ್ನ ಹೋಗಿ ಬೇಗ ತಿನ್ನೋಣ. ನಾಷ್ಟ ಏನೂ ಮಾಡಿಲ್ಲ, ಬರೀ ಸ್ನಾನ ಮಾಡು ಪೂಜೆ ಮಾಡು ಎಷ್ಟೇ ಆಗಿರೋದೀಗ. ಬೇಗ ಬೇಗ ನಾಷ್ಟ ತಿನ್ಕೊಂಡು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಯುಗಾದಿ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ತಿನ್ನೋಣ ಬನ್ನಿ. ತಿಂದಿದ್ದೆಲ್ಲ ಆಯಿತು. ಈಗ ಬೇಗ ಬೇಗ ರೆಡಿ ಆಗಬೇಕು. ಫೋಟೋಸ್ ಇಟ್ಕೋಬೇಕಲ್ವ, ಅದಕ್ಕೇ ಬೇಗ ರೆಡಿ ಆಗೋಣ. ರೆಡಿ ಎಲ್ಲ ಆಯಿತು. ಈಗ ಆಲ್ರೆಡಿ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಅವರು ಊಟ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನ ತೋರಿಸ್ತೀನಿ. ಹಾಯ್ ಹೇಳಿ. ಹಾಯ್. ಹೇಗಿದೆ ನಮ್ಮ ಮನೆ ಅಡುಗೆ? ಅಜ್ಜಿ ಊಟ ಹೆಂಗಿತ್ತು? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಗಾಯ್ಸ್, ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಎದ್ದಿದ್ದೀನಿ ನಾನಂತೂ. ನಮ್ಮ ಮನೆಗೆ ನೆಂಟರು ಬಂದಿರೋರೆಲ್ಲ ಮಾತಾಡಿಕೊಂಡು ಊಟ ಮಾಡ್ಕೊಂಡೆಲ್ಲ ಇದ್ದರು. ನಾನು ರೂಮಿಗೆ ಬಂದು ನಿದ್ದೆ ಹೋಗ್ಬಿಟ್ಟಿದ್ದೆ. ನಮ್ಮ ಹಬ್ಬದ ಅಡುಗೆನೇ ತೋರಿಸ್ಲಿಲ್ಲ ನಾನು ನಿಮಗೆ. ನೋಡಿ ನಮ್ಮಮ್ಮ ಒಬ್ಬಟ್ಟು ಮಾಡವ್ರೆ. ತುಂಬ ಒಬ್ಬಟ್ಟಿತ್ತು, ಇವಾಗೆಲ್ಲ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ವಡೆ, ಕೆಳಗಡೆ ಇಲ್ಲಿ ಸಾರಿದೆ ಮತ್ತು ಅನ್ನ. ಇವಾಗ ರಸನ ಕಾಯಕ್ಕಿಟ್ಟವ್ರೆ. ಊಟನ ನಾನೇ ಇನ್ನೂ ಕರೆಕ್ಟಾಗಿ ಮಾಡಿಲ್ಲ. ಬರೀ ಒಬ್ಬಟ್ಟು ಮತ್ತು ಚಿತ್ರಾನ್ನ ತಿಂದಿದ್ದೀನಿ ಅಷ್ಟೇ. ಇನ್ನು ಅನ್ನ ಸಾರು ರಸ ಅನ್ನನೆಲ್ಲ ನೈಟ್ ತಿನ್ನಬೇಕು. ಮತ್ತು ಎಲ್ಲರಿಗೂ ಒಂದು ಹೊಸ ನ್ಯೂ ಅಪ್ಡೇಟ್. ನಾನು ಇನ್ಸ್ಟಾಗ್ರಾಮಲ್ಲಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಗಗನ ಪುರುಷೋತ್ತಮ್ 18 ಅಂತ. ಹೋಗಿ ಸರ್ಚ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ. ಬೇಗ ಹೋಗಿ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾಯಿತು ಅಷ್ಟೇ. ಇವತ್ತಿನ ವ್ಲಾಗ್ ಜಾಸ್ತಿ ಏನೂ ತೋರಿಸಿಲ್ಲ ವ್ಲಾಗಲ್ಲಿ, ಯಾಕಂದರೆ ನೆಂಟರು ಬರ್ತಾಯಿದ್ರು, ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕೆ ನನಗೆ ಸ್ವಲ್ಪ ನರ್ವಸ್ ಆಗ್ತಾಯಿತ್ತು, ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು ವ್ಲಾಗ್ ಮಾಡೋಕ್ಕೆ. ಇನ್ನು ಡೇ ಬೈ ಡೇ ಗೊತ್ತಾಗುತ್ತೆ ನನಗೂ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಎಲ್ಲರೂ. ಇಲ್ಲಿ ನೋಡಿ, ಇದು ನಮ್ಮ ಅಕ್ಕ ಗೊಂಬೆ. ನಮ್ಮ ಮನೇಲೆಲ್ಲ ಟೆಡಿ ಬೇರ್ ಲವರ್ಸ್ ಜಾಸ್ತಿ ಇದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್.